ಅಬ್ಬಾ ಇಂಥ ದೊಡ್ಡ ಕಾಂಪೌಂಡೇ ಹತ್ಬಿಟ್ಟಿದ್ದೀನಿ. ನನ್ಗಾಗಿರೋ ಖುಷಿಗೆ ಮೌಂಟ್ ಎವರೆಸ್ಟೇ ಹತ್ಬಿಡ್ತಿದ್ನೇನೋ. ಎಲ್ಲಿದ್ದಾರೆ ಅಂಕಲ್ಲು? ಓಹ್, ಇಲ್ಲೇ ಇದ್ದಾರಲ್ಲ. ಹಾಯ್ ಅಂಕಲ್. ಅರೆ, ನನ್ನ ಸೊಸೆ ಬಂದ್ಬಿಟ್ಟಿದ್ದಾಳೆ. ಇವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಏಜೆ ಹತ್ರ ಯಾಕೆ ಹೋಗ್ತಾ ಇದ್ದಾಳೆ? ಥ್ಯಾಂಕ್ ಯು ಅಂಕಲ್. ಏನಪ್ಪ ಈ ಹುಡುಗಿ ಯಾವಾಗಲೂ ಬೀಳ್ತಾನೆ ಇರ್ತಾಳೆ, ಇವಳು ಹಿಡ್ಕೋತಾನೆ ಇರ್ಬೇಕಂತ ಚಿಂತೆ ಆಗಿದ್ಯಾ? ಅಥವಾ ಮದುವೆ ಆದಮೇಲೆ ಇವಳು ಹಿಡ್ಕೋತಾನೆ ಇರ್ಬೇಕಂತ ಯೋಚನೆ ಆಗಿದ್ಯಾ? ಡೋಂಟ್ ವರಿ ಅಂಕಲ್, ಇನ್ಮೇಲಿಂದ ಪ್ರಾಬ್ಲಮ್ಮೇ ಇರಲ್ಲ. ಏನು ಹೇಳ್ತಾ ಇದೀಯಾ? ಅಂದರೆ ಇನ್ಮೇಲಿಂದ ನಾನು ಸರಿಯಾಗಿ ನಡೆಯೋದು ಕಲಿತೀನಿ ಅಂತ ಹೇಳ್ತಿದ್ದೀನಿ. ತಗೊಳ್ಳಿ. ಓ, ಗಿಫ್ಟ್ ಯಾಕೆ ಕೊಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮದುವೆ ನಿಶ್ಚಯ ಆಗಿರೋ ಖುಷಿಯಲ್ಲಿ ನಾನು ನಿಮಗೆ ಕೊಡ್ತಿರೋ ಫಸ್ಟ್ ಗಿಫ್ಟ್. ತಗೊಳ್ಳಿ ತಗೊಳ್ಳಿ. ಅರೆ, ಪ್ರೀತಿಯಿಂದ ಗಿಫ್ಟ್ ತಂದಿದ್ದೀನಿ, ತಗೊಳಕ್ ಹಿಂದೆ ಮುಂದೆ ಮಾಡ್ತಿದ್ದೀರಲ್ಲ. ಇದು ಬೊಕ್ಕೆ, ಬಾಂಬ್ ಅಲ್ಲ. ತಗೊಳ್ಳಿ. ಸರಿ ಬನ್ನಿ, ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಬನ್ನಿ ಕೂತ್ಕೊಳ್ಳಿ. ಅಂಕಲ್, ನಿಮ್ಮ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಯಾಕೆ ಕೇಳಿದೆ ಅಂದರೆ, ಲೈಫಲ್ಲಿ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗದೇ ಇರೋ ಥರ ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಬಂದಾಗ ಅದನ್ನು ತಡ್ಕೊಳ್ಳೋಕ್ಕೆ ಗುಂಡಿಗೆ ಗಟ್ಟಿಯಾಗಿರಬೇಕು. ಅದಕ್ಕೆ ಕೇಳಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಶಾಕಿಂಗ್ ನ್ಯೂಸ್ ಬಂದ ಹಾಗೆ ನಿಮಗೇನಾದರೂ ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ಗಳು ಸಿಕ್ಕರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿದೆಯಾ? Because life is full of shocking news and surprises, you know. ಅದಕ್ಕೆ ನಿಮ್ಮ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಡೌಟ್ ಇದ್ದರೆ ಅದು ECG, BCG, ಸ್ಕ್ಯಾನಿಂಗ್ ಅಂತ ಏನಾದ್ರು ಮಾಡ್ತಾರಲ್ಲ, ಅದೆಲ್ಲ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡಿಸ್ಕೊಂಬಿಡಿ. ಇವಳು ಏಜೆ ಹತ್ರ ಇಷ್ಟು ಹೊತ್ತು ಏನು ಮಾತಾಡ್ತಿರ್ಬೋದು? ಅಂಕಲ್, ನಾನು ಅವಾಗಿಂದ ವಟ ಅಂತ ಮಾತಾಡ್ತಾನೆ ಇದ್ದೀನಿ, ಆದರೆ ನೀವೇನು ಮಾತಾಡ್ತಾನೆ ಇಲ್ವಲ್ಲ, ಯಾಕೆ ಮಾತಾಡ್ತಿಲ್ಲ? ಓ, ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಕಳೆದೋಗ್ಬಿಟ್ಟಿದ್ದೀರಾ? ಇನ್ಮೇಲಿಂದ ಕೊಡೋ ಸರದಿ ಏನಿದ್ರು ಇಲ್ಲಿ ಇಲ್ಲಂತೆ. ನೀ ಇಲ್ಲಿಗೆ ಯಾಕೆ ಬಂದಿದ್ಯಾ? ಏಜೆ ಹತ್ರ ಏನು ಮಾತಾಡ್ತಿದ್ದೆ? ನಮ್ಮ ಪ್ಲಾನ್ ಬಗ್ಗೆ ಏನಾದರೂ ಹೇಳಿದ್ಯಾ? ಆ್ಯಕ್ಚುಲಿ ಹೇಳಬೇಕಂತ ತುಂಬ ಅನಿಸ್ತಾ ಇರುತ್ತೆ, ಆದರೆ ಎಷ್ಟು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ಗೊತ್ತಾ? ನಿಜ ಹೇಳಬೇಕಂದ್ರೆ ಗುಟ್ಟನ್ನ ಮುಚ್ಚಿಡೋಕ್ಕೆ ನನ್ನಿಂದ ಆಗೋದೇ ಇಲ್ಲ. ಆದರೆ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಅದಕ್ಕೆ ನಿಮಗೋಸ್ಕರ ವಿಷಯ ನಾನು ಎಲ್ಲೂ ಬಾಯ್ಬಿಡಲ್ಲ. ಆದರೆ ಯಾಕೆ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳಕ್ಕಾಗದೇ ಇದ್ರು ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೋಬೋದಲ್ವಾ? ಅದಕ್ಕೆ ಇಂಡೈರೆಕ್ಟ್ ಆಗಿ ನಾನು ಖುಷಿಯಾಗಿದ್ದೀನಿ ಅಂತ ಏಜರ್ ಮುಂದೆ ಎಕ್ಸ್ಪ್ರೆಸ್ ಮಾಡಕ್ ಬಂದೆ. ನೋಡು, ಸುಮ್ಮನೆ ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಇಂಥದ್ದೆಲ್ಲ ಮಾಡಿ ನಮ್ಮ ಪ್ಲಾನ್ನ ಹಾಳು ಮಾಡಬೇಡ. ಅಯ್ಯೋ, ನೀವು ಟೆನ್ಷನ್ ತಗೋಬೇಡಿ, ಲೀಲಾ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ಸರು, ಸರು,
ಬಾಯ್ಲಿ ಏನಾಯ್ತಕ್ಕ? ಏನು? ಅಲ್ಲಿ ನೋಡು. ನೋಡಲ್ಲಿ ಅತ್ತೆಯಾಗಿ ಬರ್ತಾಳೆ ಅಂತ ಆಲ್ರೆಡಿ ದುರ್ಗಕ್ಕ ಅವಳಿಗೆ ನೈಸ್ ಹೊಡಿತಾ ಇದಾರೆ. ಅದು ಒಂಥರ ಕರೆಕ್ಟೇ ತಾನೇ. ಅವಳು ನಮ್ಗೆ ಅತ್ತೆ ಆಗಿ ಬರೋದು ಕನ್ಫರ್ಮ್ ಆದ್ಮೇಲೆ ನಾವು ಅವಳ ಕಡೆ ಹೋಗೋದೇ ಒಳ್ಳೇದಲ್ವಾ? ನಾವಿಬ್ರು ಅವಳ ಕಡೆ ಹೋದ್ರೆ 3+1 ಅಪೋಸಿಷನ್ನೇ ಇರೋದಿಲ್ಲ. ಅವಾಗ ಅಧಿಕಾರ ನಮ್ದೆ. ಏನಂತ್ಯ? 3+1 ಅಲ್ಲ, 2+1 ಅಂದರೆ ನಾನು, ನೀನು ಮತ್ತು ಶ್ವೇತಾ. ಆಗಲೂ ಮೆಜಾರಿಟಿ ನಮ್ಮದೇ ಇರುತ್ತೆ, ಅಧಿಕಾರನೂ ನಮಗೆ ಸಿಗುತ್ತೆ. ಓ, ನೀವಿನ್ನೂ ಆ ಕನ್ಸಲ್ಲೇ ಇದ್ದೀರಾ? ಆಯ್ತು, ನೀವು ಟ್ರೈ ಮಾಡೋದು ಮಾಡಿ. ನೀವು ಶ್ವೇತಾ 2, ಆ ಲೀಲಾ ದುರ್ಗಾ ಅಕ್ಕ 2. ಇಬ್ರಲ್ಲಿ ಯಾರು ಅಧಿಕಾರಕ್ಕೆ ಬರ್ತಿರೋ ಅವ್ರ ಕಡೆಗೆ +1 ಆಗಿ ನಾನು ಸೇರ್ಕೋತೀನಿ. ಸಿಂಪಲ್. ನೋಡು, ನಿನ್ನಿಂದ 1000 ಎಡವಟ್ಟು ಆಗ್ಬೋದು, ಆದರೆ ನಮ್ಮ ಪ್ಲಾನ್ ಕೆಡೋ ಅಂತ ಎಡವಟ್ಟು ಮಾಡಬೇಡ. ಡೋಂಟ್ ವರಿ, ನಮ್ಮ ಪ್ಲಾನು ಎಡವಟ್ಟಾಗಲ್ಲ, ವರ್ಕೌಟ್ ಆಗುತ್ತೆ. ಹೊಡಿರಿ ಕೈ, ಹೊಡಿರಿ ಕೈ. ನೋಡಿದ್ರಾ? ಅಕ್ಕ ಈಗಲೇ ಇಷ್ಟು ಕ್ಲೋಸ್ ಆಗಿದ್ದಾರೆ. ಇವ್ರ ಕ್ಲೋಸ್ನೆಸ್ ನೋಡ್ತಿದ್ರೆ ಇವಳೇ ನಮಗೆ ಅತ್ತೆ ಆಗಿ ಬರೋದು ಫಿಕ್ಸು. ಡೋಂಟ್ ವರಿ, ಬರ್ಲಾ? ಇಲ್ಲ, ಇವಳು ಹೀಗೆ ಮನೆ ಹತ್ರ ಬರ್ತಾ ಇದ್ರೆ ಒಂದಲ್ಲ ಒಂದು ಎಡವಟ್ಟು ಆಗ್ಬಿಡತ್ತೆ. ನಾನು ಅಂದ್ಕೊಂಡ ಕೆಲಸ ಆಗೋವರೆಗೂ ಇವಳನ್ನ ಏಜೆಯಿಂದ ಆದಷ್ಟು ದೂರ ಇಡಬೇಕು. ಇಲ್ಲ, ಹಾಗಾಗಕ್ಕೆ ಬಿಡಬಾರ್ದು. ಇದೆಲ್ಲ ಯಾವ ಕಾರಣಕ್ಕೂ ಮುಂದುವರ್ಸಕ್ಕೆ ಬಿಡಬಾರ್ದು. ಏನಾದರೂ ಮಾಡಲೇಬೇಕು. ಅಮ್ಮ, ಹುಡುಕೊಂಡು ರೂಮ್ಗೆ ಹೋಗಿದ್ದೆ, ನೀನು ಇಲ್ಲಿದ್ಯಾ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ತಗೋ. ಬರ್ತೀನಮ್ಮ. ರಾಮ್, ನಿನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳಮ್ಮ. ನೀನು ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ಇದೇ ಹುಡುಗಿನ ಮದುವೆ ಆಗಬೇಕು ಅಂತ ಯಾಕೆ ಅನ್ಕೊಂಡೆ? ಅದಕ್ಕೆ 2 ಕಾರಣ ಐತಿಯಮ್ಮ. ಮೊದಲನೇದು ಅಂತರ ಆಸೆ. ಅವಳ ಆಸೆ ಪ್ರಕಾರ ಅವಳ ಬರ್ಡೇಗೆ ಮುಂಚೆ ನನ್ನ ಮದುವೆ ಆಗಬೇಕು. ಹಾಗಾಗಿ ಆ ಹುಡುಗಿ ಯಾರು, ಹೇಗಿರಬೇಕು, ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ಇದನ್ನೆಲ್ಲ ಅಳೆದು ತೂಗಿ ನಿರ್ಧಾರ ಮಾಡೋ ಅಷ್ಟು ತಾಳ್ಮೆ ಆಗಲಿ, ಟೈಮ್ ಆಗಲಿ ನನಗಿಲ್ಲ. ನನ್ನ ಸೊಸೆಂದಿರು ಕೊಟ್ಟ ಫೋಟೋಲಿ ಅಂತರ ಸೆಲೆಕ್ಟ್ ಮಾಡಿದ ಫೋಟೋ ಅದು. ಎರಡನೇದು ನಿನ್ನ ನಂಬಿಕೆ. ರಾಮ್, ನಾನು ಆ ಹುಡುಗಿನ ಮದುವೆ ಆಗೋದ್ರಿಂದ ಅವಳು ನನಗೆ ಹೆಂಡತಿಯಾಗಿ ಬರೋದಕ್ಕಿಂತ ಹೆಚ್ಚಾಗಿ ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ, ನಿನಗೆ ಸೊಸೆಯಾಗಿ ಮನೆಯೊಳಗೆ ಬರ್ತಾಳೆ. ನೀ ಮುಂಚೆಯಿಂದನೂ ಹೇಳ್ತಾನೆ ಇದ್ದೆ, ನನ್ನ ಹುಡುಗಿ ಸಂಬಂಧ ಆ ದೇವ್ರು ಕೊಡ್ತಾರ ಸೂಚನೆ ಅಂತ. ಒಂದಲ್ಲ ಒಂದು ರೀತಿಲಿ ಅದು ಹಾಗೆ ನಡ್ಕೊಂಡ್ಬರ್ತಾ ಇದೆ. ನನ್ನ ಪ್ರಕಾರ ನಿನಗೆ ಗೊತ್ತಿರೋದು 2 ಅಮ್ಮ. ಒಂದು, ಆ ದೇವ್ರನ್ನ ಅತಿಯಾಗಿ ನಂಬೋದು. ಇನ್ನೊಂದು, ನನ್ನ ಮೇಲಿನ ಅತಿಯಾದ ಪ್ರೀತಿ. ನಿನ್ನ ನಂಬಿಕೆನ ಸುಳ್ಳು ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಅದಕ್ಕೆ ಆ ಹುಡುಗಿನ ಒಪ್ಕೊಂಡೆ. ಹಾಗಿದ್ರೆ ಪರಿಸ್ಥಿತಿ ಕಟ್ಟಿಬಿದ್ದು ಆ ಹುಡುಗಿನ ಒಪ್ಕೊಂಡ್ಯಾ? ಮನ್ಸಾರ ಒಪ್ಕೊಳ್ಳಿಲ್ವಾ?
ಇಲ್ಲಮ್ಮ, ನನ್ನ ಮನಸ್ಸಲ್ಲೇ ಅಂತರ ಬಿಟ್ಟು ಬೇರೆ ಯಾರಿಗೂ ಮನಸ್ಸಿರುತ್ತೆ ಅಲ್ವಾ? ಅದನ್ನು ಬೇಡ ಅಂದು ಅವಳ ಮನ್ಸಿಗೆ ನೋವು ಮಾಡಬಾರ್ದಲ್ವಾ? ಇಷ್ಟಪಟ್ಟು ನೆರವೇರಿಸ್ಕೊಂಡು ಬಂದಿದ್ದೀಯ. ಈ ಮದುವೆನೋ ಅಂತರದೇ ಆಸೆ ಅಂತ ಅಂದಮೇಲೆ ಅದನ್ನು ನೀನು ಮನಸಾರೆ ಇಷ್ಟಪಟ್ಟು ನೆರವೇರಿಸ್ಬೇಕಲ್ವಾ? ಇಲ್ಲದೆ ಹೋದರೆ ಅಂತರ ಮನಸ್ಸಿಗೆ ಸಮಾಧಾನ ಆಗುತ್ತಾ? ನಿನಗೆ ಈ ಮದುವೆ ಒಂದು ಪರಿಸ್ಥಿತಿ ಅಷ್ಟೇ, ಆದರೆ ಆ ಹುಡುಗಿಗೆ ಇದು ಇಡೀ ಜೀವನ. ನೀನು ಇದೆರಡನ್ನೂ ನಿಭಾಯಿಸ್ಬೇಕು ಕಂದ. ಅಮ್ಮ ಬಂದ್ಲು ನೋಡಿ ನಿಮ್ಮ ಮಗಳು. ಬಾ ಮಗಳೇ, ಎಲ್ಲಿಗೆ ಹೋಗಿದೆ ಮಗಳೇ? ನಾನು ಎಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಿದ್ದೀನಿ ಗೊತ್ತಾ? ಏನಕ್ಕ, ದೊಡ್ಡ ಮನೆ ದೊಡ್ಡ ಸೊಸೆ ಈ ದಡ್ಡತ್ತೆನ್ ಮೀಟ್ ಮಾಡಕ್ ಬಂದಿದ್ರಂತೆ? ಹೌದು ಬಂದಿದ್ರು. ಹೌದು ಕಣೆ ಚುಕ್ಕಿ, ಇವ್ರು ದೊಡ್ಡ ಸೊಸೆ ಬಂದಿದ್ರು. ಅವ್ರು ಏನು ಹೇಳಿದ್ರು, ಇವಳೇನು ಹೇಳಿದ್ಲು ಕೇಳೋಣ ಅಂದರೆ ಇವಳು ನನ್ನ ಕೈಯೇ ಸಿಗಲಿಲ್ಲ. ಹೌದು ಚಿನ್ನ, ಅವ್ರು ಬಂದಿದ್ರಲ್ಲ, ಏನು ಹೇಳಿದ್ರು, ನೀನೇನು ಹೇಳಿದೆ? ಅವರು ಅದೆಲ್ಲ ಅತ್ತೆ ಸೊಸೆ ವಿಷಯ, ನಂಗೆ ಹೇಳಕ್ಕಾಗಲ್ಲ. ಬರ್ಲಾ? ಅಯ್ಯೋ ನಿಧಾನ ಮಗಳೇ, ಬಿದ್ದೋಗಿದ್ರೆ? ಅಪ್ಪ, ನೀನಿದ್ಯಾ ಅಂದಮೇಲೆ ನಾನು ಬೀಳೋಕೆ ಹೇಗೆ ಸಾಧ್ಯ? ಬೀಳೋ ಮಾತೇ ಇಲ್ಲ. ನಿಜ ಮಗಳೇ, ನೀನು ಈ ನಿರ್ಧಾರ ತಗೊಂಡಾಗ ಎಲ್ಲಿ ಎಡು ಬೀಳ್ತೀಯೋ ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ನನಗೆ ಆ ಭಯ ಇಲ್ಲ. ಇಷ್ಟು ದಿನ ನಾನಿದ್ದೆ, ಇನ್ಮೇಲೆ ಆ ಏಜೆ ನಿನ್ನ ಜೊತೆ ಇದ್ದು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಆ ನಂಬಿಕೆ ನನಗೆ ಬಂದಿದೆ. ಹೌದಮ್ಮ, ನನಗೆ ಆ ಮನುಷ್ಯನ ವ್ಯಕ್ತಿತ್ವ ಏನು ಅನ್ನೋದು ಅರ್ಥ ಆಯಿತು. ಮೊದಲನೇ ಸಲ ನನ್ನ ಮಗಳು ತಪ್ಪು ಹೆಜ್ಜೆ ಹಿಡದೆ ಸರಿಯಾದ ನಿರ್ಧಾರ ತಗೊಂಡಿದ್ದಾಳೆ ಅನ್ನೋ ನಂಬಿಕೆ ನನಗೆ ಬಂತು. ನೀನು ಈ ಮದುವೆ ನಿರ್ಧಾರ ಮಾಡಿದಾಗ ಎಲ್ಲಿ ತಪ್ಪು ಮಾಡ್ತಾ ಇದೆಯೋ ಅಂತ ಭಯ ಇತ್ತು. ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳು. ನೀನು ಇಷ್ಟಪಟ್ಟ ಹಾಗೆ ಏಜೆನ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲಮ್ಮ. ಸಾಕು ಮಗಳೇ, ನಿನ್ನ ಜೀವನದಲ್ಲಿ ಇದುವರೆಗೆ ನಡೆದ ಎಡವಟ್ಟುಗಳಿಗೆಲ್ಲ ಒಂದು ಗೆರೆ ಹಾಕಮ್ಮ. ಆ ಮನೆ ಸೇರಿ ಅಲ್ಲಿಯ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ನಿನಗಿದೆ ಅಂತ ಸಾಧಿಸಿ ತೋರಿಸು. ದೇವ್ರು ನಿನಗೆ ಒಳ್ಳೇದು ಮಾಡ್ಲಮ್ಮ. ಅಪ್ಪ, ವೈ ಟಿಯರ್ ವೆನ್ ಲೀಲಾ ಇಸ್ ಹಿಯರ್? ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಾನು ಸಹಿಸ್ಕೊಳ್ಳಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಈ ಲೀಲಾ ಪ್ರವಾಹ ಬಂದರೂ ತಡ್ಕೊತಾಳೆ, ಆದರೆ ನಿನ್ನ ಕಣ್ಣಲ್ಲಿ ನೀರು
ವಸುಂಧ್ರ ಕಲರು ಅಚ್ಚೊತ್ತಿದಾಗಿರ್ಬೇಕು. ನನ್ನ ಮಗನ ಹೆಸರು ಎದ್ದು ಕಾಣಬೇಕು, ಗೊತ್ತಾಯ್ತಾ? ಏ ವಿಶ್ವ, ನೀನು ಅಷ್ಟೇ ಬರೋರ್ನೆಲ್ಲ ಸರಿಯಾಗಿ ವಿಚಾರಿಸ್ಕೋ. ಕಾಫಿ ತಿಂಡಿ ಎಲ್ಲ ಜವಾಬ್ದಾರಿ ನಿಂದು, ಆಯ್ತಾ? ದುರ್ಗಾ ನೀನು ಎಲ್ಲ ಅಜ್ಜಿ, ನೀವು ಒಂದು ಕಡೆ ಕೂತ್ಕೊಂಡು ಕೈಯಲ್ಲಿ ತೋರಿಸಿದ್ರು ಸಾಕು, ನಾವು ಆ ಕೆಲಸಗಳನ್ನೆಲ್ಲ ಮಾಡ್ತೀವಿ. ನೀವು ಯಾಕೆ ಹೀಗೆ ಓಡಾಡ ಆಯಾಸ ಮಾಡ್ಕೋತಾ ಇದ್ದೀರಾ? ಏನಮ್ಮ ನೀನು ಮಗನ ಮದುವೆ ಕಾರ್ಯಕ್ಕೆ ಓಡಾಡೋದು ಅಂತಂದರೆ ಆಯಾಸ ಅಲ್ಲ, ಆನಂದ. ಬೇಕಿದ್ರೆ ಇನ್ನೂ 10 ವರ್ಷ ಜಾಸ್ತಿ ಆಗುತ್ತೆ ಅಂತ ಹೇಳು, ಆಗ ಒಪ್ಕೋತೀನಿ. ಹಾಗೆ ಆಗಲಿ. ನೀವು ಇವತ್ತು ಓಡಾಡೋ ಬರದಲ್ಲಿ ಟ್ಯಾಬ್ಲೆಟ್ ತೊಗೊಳೋದು ಮರ್ತಿದ್ದೀರಾ, ತೊಗೊಳ್ಳಿ. ಅಯ್ಯೋ ಬೇಜಾರಪ್ಪ, ಇವತ್ತು ಇದೆಲ್ಲ ತಗೋಬೇಕಾ? ಬೇಕೇ ಬೇಕು. ನೀವು ಇವತ್ತು ಇಷ್ಟು ಖುಷಿಲಿ ಓಡಾಡ್ತಿರೋದು ನೋಡಿದ್ರೆ ನಿಮ್ಮ BP ಖಂಡಿತ ವೇರಿ ಆಗಿರುತ್ತೆ. ಈ BP ಅನ್ನೋದು ಬಿಸಿ ತುಪ್ಪ, ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗಿಲ್ಲ. ಜಾಸ್ತಿನೂ ಆಗೋ ಹಾಗಿಲ್ಲ, ಕಡಿಮೆನೂ ಆಗೋ ಹಾಗಿಲ್ಲ. ಬೇಜಾರಾದರೂ ಏರ್ಪೇರಾಗುತ್ತೆ, ಖುಷಿ ಆದರೂ ಏರ್ಪೇರಾಗುತ್ತೆ. ಆಯಿತು, ಕೊಡು. ಸಮಾಧಾನನಾ? ಏನಾಗಿದೆ ನಿಮಗೆ? ಇವತ್ತು ಫಂಕ್ಷನ್ ನಡೀತಾ ಇರೋದು ನಮ್ಮ ಮನೆಯಲ್ಲಿ, ಅಂದರೆ ಏಜೆ ಮನೆಯಲ್ಲಿ. ಅಂಥದ್ರಲ್ಲಿ ಏಜೆ ಸೊಸೆ ಅಂದರೆ ಹೀಗೆ ಸಪ್ಪೆ ಮುಖ ಹಾಕೊಂಡು ನಿಂತ್ಕೊಳ್ಳೋದು ಸರಿಯಲ್ಲ. ನೋಡ್ದವ್ರು ಏನು ಅನ್ಕೊಳ್ಳಲ್ಲ. ನೋಡ್ದವ್ರಿಗೆ ಏನಕ್ಕ ಗೊತ್ತಾಗತ್ತೆ ನಮ್ಮ ಹೊಟ್ಟೆಲಿ ಉರಿತಿರೋ ಬೆಂಕಿ ಎಂಥದ್ದು ಅಂತ? ಏನು ಹೇಳ್ತಿದ್ಯಾ ನೀನು? ನೀವೇನೋ ಸುಲಭವಾಗಿ ಲೀಲಾನ ಅತ್ತೆ ಅಂತ ಒಪ್ಕೋಬೋದು, ಆದರೆ ನಾವುಗಳು ಅವಳನ್ನ ಅತ್ತೆ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಏಜೆ ಮಾತು ಮೀರಿ ನಡಿಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಅವಳಿ ಮನೆಗೆ ಬರೋದನ್ನ ನೀವು ಸಹಿಸ್ಕೋಬೋದು, ಆದರೆ ನಮಗದನ್ನು ಸಹಿಸ್ಕೊಳಕ್ ಆಗ್ತಿಲ್ಲ. ಸಹಿಸ್ಕೊಳಕ್ಕಾಗ್ತಿಲ್ಲ ಅನ್ನೋದನ್ನ ನೀವು ತೋರಿಸ್ಕೋತಿದ್ದೀರಾ, ನಾನು ತೋರಿಸ್ಕೋತಿಲ್ಲ ಅಷ್ಟೆ. ಏನು ಹೇಳ್ತಿದ್ದೀರಾ ಅಕ್ಕ? ಅಂದರೆ ನಿಮಗೂ ಈ ಮದುವೆ? ಒಂದು ವೇಳೆ ಆ ಲೀಲಾನ ಅತ್ತೆ ಅಂತ ಕರೆಯೋಕ್ಕೆ ನೀವಿಬ್ರು ಒಪ್ಕೊಂಡ್ರು ಒಪ್ಕೋಬೋದು, ಆದರೆ ನಾನು ಮಾತ್ರ ಒಪ್ಕೊಳ್ಳಲ್ಲ. ಮತ್ತೆ ಈ ಮದುವೆ ಕೆಲಸಗಳನ್ನೆಲ್ಲ ಇಷ್ಟು ಆರಾಮಾಗಿ ಮಾಡ್ತಿದ್ದೀರಾ? ಏಜೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ. ಆದರೆ ನಾನು ನಿಮ್ಮಿಬ್ರಿಗೂ ಒಂದು ಮಾತು ಕೊಡ್ತೀನಿ. ಆ ಲೀಲಾ ಏಜೆ ಕೈಯಿಂದ ಮೆಹಂದಿನೂ ಹಾಕಿಸ್ಕೊಳಲ್ಲ, ನಮಗೆ ಅತ್ತೆ ಆಗು ಬರಲ್ಲ. ಅಂದರೆ ನೀವೇನೋ ಪ್ಲ್ಯಾನ್ ಮಾಡಿದ್ದೀರಾ ಅಂತಾಯ್ತು. ಹಾಗಾದರೆ ನಾನು ಕೇಳ್ತಿರೋದೆಲ್ಲ ನಿಜನಾ? ದುರ್ಗಾ ಅಕ್ಕ ಪ್ಲಾನ್ ಮಾಡಿದ್ದಾರೆ ಅಂದರೆ ಅದು ಅಂತಿಂತ ಪ್ಲಾನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪಕ್ಕ ಬ್ರಹ್ಮಾಸ್ತ್ರನೇ ಆಗಿರುತ್ತೆ. ಅಂತ ಪ್ಲಾನು ಏನು ಮಾಡಿದ್ದೀರಾ ಅಕ್ಕ? ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಏಜೆ ಜೊತೆ ಲೀಲಾ ಮದುವೆ ನಡೆಯಲ್ಲ. ಅಬ್ಬಾ, ನನಗೆ ಇವಾಗ ಸಮಾಧಾನ ಆಯಿತು. ನಿಮ್ಮ ಮನಸ್ಸಲ್ಲೂ ಇದೇ ಇತ್ತು ಅಂದಮೇಲೆ ನಾವು ಮದುವೆ ತಪ್ಸೋಕೆ ಅಂತ ಪ್ಲ್ಯಾನ್ ಮಾಡಿದಾಗ ನೀವೇ ಕೋಪ ಮಾಡ್ಕೊಂಡ್ರಿ. ನಮ್ಮ ಪ್ಲ್ಯಾನ್ ಬರೀ ಮದುವೆ ತಪ್ಸೋದಾಗಿರಬಾರ್ದು, ನಾವು ಸಿಕ್ಕಾಕ್ಕೋಬಾರ್ದು, ನಮ್ಮ ಫ್ಯಾಮಿಲಿ ಹೆಸರಿಗೂ ಡ್ಯಾಮೇಜ್ ಆಗಬಾರ್ದು. ಹಾಗಿರಬೇಕು ನಮ್ಮ ಪ್ಲ್ಯಾನ್. ನಾವಾಗೇ ಯಾರನ್ನಾದರೂ ಕೊಂದರೆ ನಾವು ಅಪರಾಧಿಗಳಾಗ್ತೀವಿ. ಅದೇ ಅವ್ರನ್ನವರೇ ಕೊಂದ್ಕೊಳ್ಳೋ ಹಾಗೆ ಮಾಡಿದ್ರೆ ಬುದ್ಧಿವಂತರಾಗ್ತೀವಿ. ಅಂದರೆ ಈ ಮೆಹಂದಿ ಶಾಸ್ತ್ರ ನಮ್ಮಿಂದ ನಿಲ್ಲಲ್ಲ, ಸ್ವತಃ ಲೀಲಾಯಿಂದಾನೇ ನಿಲ್ಲುತ್ತೆ. ಅವಳೇ ಇದು ಯಾವುದೂ ತನಗೆ ಬೇಡ ಅಂತ ಹೇಳಿ ಇದೆಲ್ಲದರಿಂದ ಹಿಂದೆ ಹೋಗ್ತಾಳೆ. ನಮ್ಮಿಬ್ಬರ ಪ್ಲ್ಯಾನಿನ ಉದ್ದೇಶನೂ ಒಂದೇ ಆಗಿತ್ತು, ಆದರೆ ಆಯ್ಕೆ ಮಾಡಿಕೊಂಡ ದಾರಿಗಳು ಬೇರೆ ಬೇರೆ. ಇಲ್ಲಿ ಪ್ಲ್ಯಾನ್ ನಮ್ಮದು, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಆ ಲೀಲಾ. ಅದಕ್ಕೆ ನಾನು ಅವಕಾಶ ಕೊಡಲ್ಲ.